ಹಾಯ್, ವೆಲ್ಕಮ್ ಟು ದಿ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಪೂಜಾರಿ ಯುನಿಕ್ ಪೂಜಾರಿ ಟ್ಯುಟೋರಿಯಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಸೊ ಇವತ್ತು ನಾವು ನಿಮಗೆ 3D ಕ್ಲಾಸ್, ಸೊ ಸ್ಕೆಚ್ ಕ್ಲಾಸ್ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಸ್ಕೆಚ್ ಏನಕ್ಕೆ ಯೂಸ್ ಮಾಡ್ತಾರೆ, ಸ್ಕೆಚ್ ಏನು ಯೂಸು. ಸೊ ಸ್ಕೆಚ್ ಬಂದುಬಿಟ್ಟು ನಾವು ಫಸ್ಟು ಸ್ಕೆಚಲ್ಲಿ ಭಾಳ ವರ್ಷನ್ ಇದೆ. ಪ್ರೆಸೆಂಟ್ ನಾನು 2018 ವರ್ಷನ್ ಯೂಸ್ ಮಾಡ್ತಾಯಿದ್ದೀನಿ. ಆಲ್ರೆಡಿ 24 ವರ್ಷನ್ ಕೂಡ ಇದೆ. ಸೊ ನನ್ನ ಲ್ಯಾಪ್ಟಾಪಲ್ಲಿ ಅಷ್ಟು ಸ್ಟೋರೇಜ್ ಇಲ್ಲ ಅಂತ. ಸೊ ನಾನು 2018 ಸ್ಕೆಚ್ ಇದೆ. ಸೊ ಇದರಲ್ಲಿ ಸ್ಕೆಚ್ 2018 ಏನಕ್ಕೆ ಯೂಸ್ ಮಾಡ್ತಾನೆ, 3D ಡಿಸೈನ್, 3D ಮಾಡಲಿಂಗ್ ಮತ್ತು ನಮ್ಮ ಬಿಲ್ಡಿಂಗ್ ಡಿಸೈನ್ ಮಾಡ್ಬೋದು. ಯಾವುದೇ ಮಾಡಲ್ ಇರಲಿ ನಾವು ಡಿಸೈನ್ನ ಮಾಡ್ಬೋದು. ಸ್ಕೆಚ್ 2018 ಇದು ಸ್ಕೆಚ್ ಏನಂದರೆ ಭಾಳ ಈಸಿ ಮತ್ತು ಲರ್ನ್ ಕೂಡ ಈಸಿಯಾಗಿ ಮಾಡ್ಬೋದು. ಸ್ಪೀಡ್ ಮತ್ತು ಫ್ಲೆಕ್ಸಿಬಲ್ ಕರೆಕ್ಟಾಗಿ, ಅಂದರೆ ಏನು ರೆವಿಟು, ಆಟೋಕ್ಯಾಡ್ ಆ ಥರ ಅಷ್ಟು ಟಫ್ ಏನಲ್ಲ. ಸ್ಕೆಚ್ ಯಾರು ಬೇಕಾದರೂ ಕಲಿಬೋದು, ಈಸಿ ಇದೆ, ಅಷ್ಟೇನು ಟಫ್ ಇಲ್ಲ. ಸೊ ಸ್ಕೆಚ್ ಇಟ್ ಈಸ್ ಎ 3D ಕಂಟೆಂಟ್ ಕ್ರಿಯೇಟಿಂಗ್. ಓಕೆ, ಸೊ ನಾನಿವತ್ತು ಏನು ಮಾಡ್ತೀನಿ, ಸ್ಕೆಚ್ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ, ಲೈಕ್ ಮಾಡಿ ಅಂತ. ಸೊ ಏನಾದರೂ ಮಿಸ್ಟೇಕ್ ಇದ್ದರೆ ನೀವು ಅದನ್ನು ಕ್ಲಾಸ್. ಸೊ ಫಸ್ಟ್ ಬಂದುಬಿಟ್ಟು ಡೈಲಾಗ್ ಬಾಕ್ಸ್ ಕಾಣುತ್ತೆ. ಫಸ್ಟ್ ಬಂದುಬಿಟ್ಟು ಸೊ ಡೈಲಾಗ್ ಬಾಕ್ಸಲ್ಲಿ ನಿಮಗೆ ಲರ್ನ್, ಲೈಸೆನ್ಸ್, ಟ್ಯಾಂಪ್ಲೆಟ್ಸ್ ಅಂತ ಕಾಣ್ತಾ ಇದೆ. ಸೊ ಲರ್ನ್ ಅಂದರೆ ಯಾವ ಥರ ಲರ್ನ್ ಮಾಡೋದು ಅಂಥದ್ದು ವೆಬ್ಸೈಟ್ ಮುಖಾಂತರ ಅದು ಹೋಗುತ್ತೆ. ಸೊ ನೆಕ್ಸ್ಟ್ ಲೈಸೆನ್ಸ್, ಪ್ರಾಡಕ್ಟ್ಗೆ ಏನಾದರೂ ಇದ್ದರೆ. ನೆಕ್ಸ್ಟ್ ಬರೋದು ಟ್ಯಾಂಪ್ಲೆಟ್ ಅಂತ ಕಾಣ್ತಾ ಇದೆ. ಅದ್ರ ಕೆಳಗಡೆ ಸ್ಟಾರ್ಟ್ ಯೂಸಿಂಗ್ ಸ್ಕೆಚ್ ಅಂತ ಬಟನ್ ಕಾಣ್ತಾ ಇದೆ. ಸೊ ನಾನು ಇವಾಗ ಏನು ಮಾಡ್ತೀನಪ್ಪ ಅಂತಂದರೆ ಟ್ಯಾಂಪ್ಲೆಟ್ನ ಕ್ಲಿಕ್ ಮಾಡ್ತೀನಿ. ಸೊ ಈಗ ಟ್ಯಾಂಪ್ಲೆಟ್ನ ಕ್ಲಿಕ್ ಮಾಡ್ತೀನಿ. ಸೊ ನೆಕ್ಸ್ಟ್ ನೋಡಿ, ಟೆಂಪ್ಲೇಟ್ನ ಕ್ಲಿಕ್ ಮಾಡ್ತೀನಿ. ಆವಾಗ ಸೊ ಇದರಲ್ಲಿ ಭಾಳ ರೀತಿಯಾದಿರ್ತಕ್ಕಂಥ ಟ್ಯಾಂಪ್ಲೆಟ್ಸ್ ಬರ್ತವೆ. ಸೊ ಅದರಲ್ಲಿ ಸಿಂಗಲ್ ಟ್ಯಾಂಪ್ಲೆಟ್ ಫೀಟ್, ಇಂಚಸ್ಸು, ಮೀಟರು, ಮಿಲಿಮೀಟರ್, ಸೆಂಟಿಮೀಟರ್ಸ್, ಆರ್ಕಿಟೆಕ್ಚರ್ ಸೆಂಟಿಮೀಟರ್, ಆರ್ಕಿಟೆಕ್ಚರ್, ಇಂಜಿನಿಯರಿಂಗ್ ಮೀಟರ್, ಇಂಜಿನಿಯರಿಂಗ್ ಸೆಂಟಿಮೀಟರ್, ಡಿಫ್ರೆಂಟ್ ಟೈಪ್ಸ್ ಆಫ್ ನಾವು ಯೂನಿಟ್ಸ್ನ ಯಾವ ಟ್ಯಾಂಪ್ಲೆಟ್ ಬೇಕು ಆ ಟ್ಯಾಂಪ್ಲೆಟ್ಸ್ನ ನಾವು ಸೆಲೆಕ್ಟ್ ಮಾಡಬೇಕು. ನಾನು ಇವಾಗ ಏನು ಮಾಡ್ತೀನಿ, ಫೀಟ್, ಇಂಚಸ್, ಸಿಂಪಲ್ ಟ್ಯಾಂಪ್ಲೆಟ್ಸ್ನ ನಾನು ಏನು ಮಾಡ್ತೀನಿ, ಅದನ್ನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ನಿಮ್ಗೆ ಯಾವುದೇ ಟ್ಯಾಂಪ್ಲೆಟ್ ಬೇಕಂದರೆ ಸೆಲೆಕ್ಟ್ ಮಾಡ್ಕೋಬೋದು. ವಿಂಡೋ ಹತ್ರ ಹೋಗಿ ಮೆನುವಲ್ಲಿ ಫಸ್ಟ್ ಹೋಗಿ ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ ಟ್ಯಾಂಪ್ಲೆಟ್ ಬೇಕು ಆ ಟ್ಯಾಂಪ್ಲೆಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನು ಇವಾಗ ಏನು ಮಾಡ್ತೀನಿ, ಸಿಂಪಲ್ ಟ್ಯಾಂಪ್ಲೆಟ್ ಫೀಟ್, ಇಂಚಸ್ನ ನಾನು ಏನು ಮಾಡ್ತೀನಿ, ಸೆಲೆಕ್ಟ್ ಮಾಡ್ತೀನಿ. ಸೊ ಕೆಳಗಡೆ ಏನಿದೆ ಸ್ಟಾರ್ಟ್ ಯೂಸಿಂಗ್ ಸ್ಕೆಚ್ ನಾನೇನು ಮಾಡ್ತೀನಿ, ಇವಾಗ ಸ್ಕೆಚ್ ಸ್ಟಾರ್ಟ್ ಮಾಡ್ತೀನಿ. ಸೊ ನೋಡ್ತಾ ಇದ್ದೀರ ಅಲ್ಲಿ ಟ್ಯಾಂಪ್ಲೆಟ್ಸು ಯಾವ ರೀತಿ ಇದೆ. ಫೀಟ್, ಇಂಚಸ್ಸು, ಸಿಂಪಲ್ ಟ್ಯಾಂಪ್ಲೆಟು, ಆರ್ಕಿಟೆಕ್ಚರ್ ಡಿಸೈನು, ಕನ್ಸ್ಟ್ರಕ್ಷನ್ ಡಿಸೈನು, ಅದರಲ್ಲಿ ಕೂಡ ಡಿಫ್ರೆಂಟ್ ಆಫ್ ಬರುತ್ತೆ ಯೂನಿಟ್ಸ್ ಯಾವ್ಯಾವ ಅಂತ. ಸೊ ಸ್ಟಾರ್ಟ್ ಯೂಸಿಂಗ್ ದಿ ಸ್ಕೆಚ್. ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ನಾನು ಸ್ಕೆಚ್ ಸ್ಟಾರ್ಟ್ ಮಾಡ್ತೀನಿ. ಓಪನ್ ಆಗ್ತಾಯಿದೆ. ಓಕೆ, ಸೊ ನಿಮಗೆ ಕಾಣ್ತಾ ಇದೆ ಸ್ಕೆಚ್ ಯೂಸರ್ ಇಂಟರ್ಫೇಸ್ ಹೇಗಿದೆ. ಓಕೆ, ಒಬ್ಬ ಲೇಡಿ ಇದ್ದಾಳೆ ನೋಡಿ, ಕರೆಕ್ಟ್ ಅಲ್ವಾ. ಸೊ ಇವಾಗ ನಾನು ಸ್ಕೆಚ್ ಬಗ್ಗೆ ಹೇಳ್ಕೊಡ್ತೀನಿ. ಇದೊಂದು ಲ್ಯಾಂಡ್ಸ್ಕೇಪ್ ಅಂತ ಬರುತ್ತೆ, ಇದು ರೆಂಡರಿಂಗ್ ಪರ್ಪಸ್. ಇದು ನಾನು ಮುಂದಿನ ತರಗತಿಯಲ್ಲಿ ನಾನು ಹೋಗ್ತಾ ಹೇಳ್ಕೊಡ್ತೀನಿ. ಓಕೆ, ಸೊ ಫಸ್ಟ್ ಬಂದುಬಿಟ್ಟು ಅಲ್ಲಿ ನೋಡ್ತಾ ಇದ್ದೀರಾ ಅನ್ಟೈಟಲ್ಡ್ ಸ್ಕೆಚ್ ಪ್ರೋ 2018 ಅಂದರೆ ಏನಕ್ಕೆ ಅನ್ಟೈಟಲ್ಡೇ ಬಂದಿದೆ, ಕರೆಕ್ಟ್ ಅಲ್ವಾ, ಅದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಇದರಲ್ಲಿ 5 ಚಾಪ್ಟರ್ಸ್ ಇದ್ದಾವೆ. 5 ಚಾಪ್ಟರ್ಸಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಯೂನಿಟ್ಸ್ ಇದ್ದಾವೆ. 30 ಡೇಸಲ್ಲಿ ಕ್ಲಾಸ್ ಮುಗಿಯುತ್ತೆ. ಓಕೆ, ಅಷ್ಟು ಟಫೆಸ್ಟ್ ಅಲ್ಲ, ಅಷ್ಟು ಈಸಿನೇ ಇದೆ, ಬಟ್ ಅಷ್ಟು ಟಫ್ ಅಲ್ಲ. ಓಕೆ, ವೆರಿ ಈಸಿ. ಎವ್ರಿ ಒನ್ ನಾವು ಯಾವುದೇ ಇರಲಿ ಇದನ್ನು ಲರ್ನ್ ಮಾಡ್ಬೋದು. ಇವರೇ ಇಂಜಿನಿಯರ್ಸೇ ಅಂತ ಮಾಡೋದಿಲ್ಲ. ಯು ಕ್ಯಾನ್ ಡಿಗ್ರಿ ಹೋಲ್ಡರ್ಸ್, ನಿಮ್ಗೆ ಹೇಗೆ ಬರುತ್ತೆ ಆ ಥರ ನೀವು ಯೂಸ್ ಮಾಡ್ಕೋಬೋದು. ಈಸಿ ಟು ಲರ್ನ್ ಅಂತ ಹೇಳ್ತಾರೆ. ಇವಾಗ ಫಸ್ಟ್ ಬಂದುಬಿಟ್ಟು ನಮ್ಮ ಟೈಟಲ್ ಬಾರಲ್ಲಿ ಏನಿದೆ, ಟೈಟಲ್ ಬಾರಲ್ಲಿ ಅನ್ಟೈಟಲ್ಡ್ ಅಂತಿದೆ ಫಸ್ಟು. ಸೊ ನೆಕ್ಸ್ಟ್ ಬಂದುಬಿಟ್ಟು ಮೆನು ಬಾರಲ್ಲಿ ಏನಿದೆ, ಫೈಲ್, ಎಡಿಟ್, ವ್ಯೂ, ಕ್ಯಾಮ್ರಾ, ಡ್ರಾ, ಟೂಲ್ಸ್, ವಿಂಡೋಸ್, ಎಕ್ಸ್ಟೆನ್ಷನ್ಸ್, ಹೆಲ್ಪ್. ಸೊ ಇವೆಲ್ಲ ಏನಕ್ಕೆ ಯೂಸ್ ಆಗ್ತವೆ. ನೆಕ್ಸ್ಟ್ ಬರೋದು ನಿಮಗೆ ಎರೇಸರ್, ಲೈನ್ಸ್ ಅಂತ ಕಾಣ್ತದೆ, ಪೆನ್ಸಿಲಿಂದ ರೆಕ್ಟ್ಯಾಂಗ್ಯುಲರ್, ಪುಷ್, ಪುಲ್, ಮೂವ್, ಕಾಪಿ, ಇವೆಲ್ಲ ನಿಮ್ಗೆ ಏನು ಕಾಣ್ತವೆ, ಟೂಲ್ಸ್. ಓಕೆ, ಗೆಟಿಂಗ್ ಟೂಲ್ಸ್. ಸೊ ಇವಾಗ ನಾನು ಅನ್ಟೈಟಲ್ಡ್ ಸ್ಕೆಚ್ ನೋಡಿ ಎಲ್ಲ ಹೇಳಿದ್ದೀನಿ, ಎರೇಸರ್ ಅಂತ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಇವೆಲ್ಲ ಏನು ಮಾಡ್ತವೆ, ಟೂಲ್ಸ್, ನಮಗೆ ಬೇಕಾದ ಡ್ರಾಯಿಂಗ್ ಟೂಲ್ಸ್. ಸೊ ನೆಕ್ಸ್ಟ್ ಇದ್ದಾವೆ. ಓಕೆ, ಇವಾಗ ನಾನು ಏನು ಮಾಡ್ತೀನಿ, ಅನ್ಟೈಟಲ್ಡ್ ಸ್ಕೆಚ್ ಪ್ರೋನ ಇವಾಗ ಎಕ್ಸಾಂಪಲ್ ಗೋ ಟು ದಿ
ಓಕೆ ಎಸ್. ಇವಾಗ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಗೋ ಟು ದಿ ಫೈಲ್. ಸೊ ಆ ಫೈಲ್ ಏನು ಮಾಡ್ತೀನಿ ನಾನು ಇವಾಗ ಚೇಂಜ್ ಮಾಡ್ತೀನಿ, ರೀನೇಮ್ ಮಾಡ್ತೀನಿ ನನ್ನ ಟೈಟಲ್ನ. ಸ್ಕೆಚ್ ಆಫ್ ಕ್ಲಾಸ್ 1 ಅಂತ ನಾನು ಮಾಡ್ತೀನಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ಸೊ ಹೊಟ್ಟೆಗೆ ಹಾಕ್ಕೊಳ್ಳಿ. ಓಕೆ, ನಾನು ಇವಾಗ ಏನು ಮಾಡ್ತೀನಿ ಚೇಂಜ್. ನೋಡಿ ಇವಾಗ ಸ್ಕೆಚ್ ಆಫ್ ಕ್ಲಾಸ್ 1 ಅಂತ ಆಯಿತು. ಅದೆಲ್ಲಿ ಹೋಗಬೇಕು, ಫೈಲ್ ಕ್ಲಿಕ್ ಮಾಡಬೇಕು. ನೋಡಿ ಅಲ್ಲಿ ಏನಿದ್ದಾವೆ. ಸೊ ಮೆನ್ಯೂ ಬಾರಲ್ಲಿ ಫಸ್ಟ್ ಬರೋದು ಮಿನಿಮೈಸ್, ಮ್ಯಾಕ್ಸಿಮೈಸ್. ಓಕೆ, ನೆಕ್ಸ್ಟು ಸ್ಕೆಚ್ ಅದು ರೀನೇಮ್ ಮಾಡೋದು ಅದು ಇದೆ. ನೆಕ್ಸ್ಟು ಫೈಲಲ್ಲಿ ಏನು ಬರುತ್ತೆ, ಹೊಸ ಫೈಲ್ನ ಇಂಪೋರ್ಟ್ ಮಾಡ್ಕೊಳ್ಳೋದು ಅಥವಾ ನ್ಯೂ ಟೆಂಪ್ಲೇಟ್ನ ಆ್ಯಡ್ ಮಾಡ್ಕೊಳ್ಳೋದು, ಸೇವ್ ಮಾಡೋದು, ಸೇವ್ ಆ್ಯಸ್ ಮಾಡೋದು, ಎಕ್ಸ್ಪೋರ್ಟ್ ಮಾಡೋದು, PDF ಕ್ರಿಯೇಟ್ ಮಾಡೋದು, PDFನ ಇಂಪೋರ್ಟ್ ಮಾಡ್ಕೋಬೋದು. ದಟ್ ಈಸ್ ಕಾಲ್ಡ್ ಫೈಲ್. ತೋರಿಸ್ತಾ ಇದೆ ನೋಡಿ ಅಲ್ಲಿ ಮಿನಿಮೈಸ್ ಹೇಗೆ ಮಾಡ್ಕೋದು, ಮ್ಯಾಕ್ಸಿಮೈಸ್ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಮೌಸ್ ಕಡೆಯಿಂದ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟು ಇವೆಲ್ಲ ಡ್ರಾಯಿಂಗ್ ಟೂಲ್ಸಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಸೊ ಫೈಲ್ ಟೂಲ್ಸಲ್ಲಿ ಏನು ಬರುತ್ತೆ ಅಂತ ಒಂದು ಸರಿ ಹೇಳ್ಕೊಟ್ಟಿದ್ದೀನಿ ನೋಡಿ, ಅಲ್ಲಿ ಕಾಣ್ತಾ ಇದೆ. ಓಕೆ, ನ್ಯೂ ನಾನೆಲ್ಲ ಹೇಳ್ಕೊಡ್ತೀನಿ, ಕೀವರ್ಡ್ಸ್, ಕೀಸ್. ಓಕೆ, ಅದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ. ಓಪನ್, ಸೇವ್ ಆ್ಯಸ್. ಸೇವ್ ಅಂದರೆ ಏನು, ಸೇವ್ ಆ್ಯಸ್ ಅಂದರೆ ಏನು ಅಂತ ನಿಮಗೆ ಮೊದಲು ಅರ್ಥ ಮಾಡ್ಕೋಬೇಕು. ಸೇವ್ ಅಂತಂದರೆ ನಾನು ಇವಾಗ ಒಂದು ಫೈಲ್ ಓಪನ್ ಮಾಡಿರ್ತೀನಿ. ಫಾರ್ ಎಕ್ಸಾಂಪಲ್ ನ್ಯೂ ಫೈಲ್ ಓಪನ್ ಮಾಡ್ತಾಯಿದ್ದೀನಿ ಅಂದ್ಕೊಳ್ಳಿ. ಆ ಫೈಲ್ ಒಂದು ಹೆಸರು ಇಕ್ತೀನಿ ನಾನು, ಎಕ್ಸಾಂಪಲ್ ಸ್ಕೆಚ್ ಆಫ್ ಕ್ಲಾಸ್ 1 ಅಂತ. ಓಕೆ, ನಾನು ಇಕ್ಕಿದ್ದೀನಿ. ಅದಾದಮೇಲೆ ಅದರಲ್ಲೇ ಸ್ವಲ್ಪ ವರ್ಕ್ ಮಾಡ್ತೀನಿ. ಆ ವರ್ಕ್ ಆದಮೇಲೆ ಏನು ಮಾಡ್ತೀನಿ ನಾನು, ಸ್ವಲ್ಪ ಅದಕ್ಕೊಂದು ಮತ್ತೆ ಅಪ್ಡೇಟ್ ಕೊಡ್ಬೇಕಲ್ಲ, ರಿವಿಷನ್. ಸ್ಕೆಚ್ ಆಫ್ ಕ್ಲಾಸ್ 1 ಕಂಟಿನ್ಯೂ ಅಂತ ಮಾಡ್ತೀನಿ. ಆವಾಗ ಸ್ಕೆಚ್ ಆಫ್ ಆ್ಯಸ್ ಟೈಪ್, ದಿಟ್ ಇಸ್ ಸ್ಕೆಚ್ ಇಸ್ ನಾಟ್ ಸೇವ್ ಆ್ಯಸ್. ಅಂದರೆ ನನಗೆ ಯಾವ ಟೈಪಲ್ಲಿ ಬೇಕು, ಅಥವಾ ಡಾಕ್ಯುಮೆಂಟಲ್ಲಿ ಬೇಕಾ, ಸ್ಕೆಚ್ ಆಫ್ ಫೈಲಲ್ಲಿ ಬೇಕಾ, AutoCAD ಸಿವಿಲ್ ಫೈಲಲ್ಲಿ ಬೇಕಾ, ಸೊ ಅದನ್ನು ಯಾವ ಟೈಪಲ್ಲಿ ಬೇಕಿದೆ ಅದು ಸೇವ್ ಆ್ಯಸ್. ಸೇವ್ ಆ್ಯಸ್ ಅಂದರೆ ಸೇವ್ ಆ್ಯಸ್ ಡಿಫ್ರೆಂಟ್, ಸೇವ್ ಆ್ಯಸ್ ನೋಡಿ ಇವಾಗ ಸೇವ್ ಆ್ಯಸ್ ಟೈಪ್ ಇದೆ ಅಲ್ಲಿ ನೋಡಿ. ಸ್ಕೆಚ್ ಆಫಲ್ಲಿ ಯಾವುದು ಬೇಕು ಆ ವರ್ಷನಲ್ಲಿ ಕೂಡ ನಾವು ಇದನ್ನು ಸೇವ್ ಮಾಡ್ಬೋದು. ಇವಾಗ ಏನಾಗಿದೆ, ರೀಪ್ಲೇಸ್ ಅಂದರೆ ನಾನು ಇವಾಗ ಹಳೆ ಫೈಲ್ ಇದೆ ಅದ್ರ ಮೇಲೆ ಈ ಹೊಸ ಫೈಲ್ ರಿಪ್ಲೇಸ್ ಮಾಡೋದು ಅಂತ ಕೇಳ್ತಾ ಇದೆ. ಎಸ್, ರಿಪ್ಲೇಸ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ನೆಕ್ಸ್ಟ್ ಬಂದುಬಿಟ್ಟು ಎಡಿಟಲ್ಲಿ ಏನೇನು ಬರುತ್ತೆ, ಕಾಪಿ, ಕಟ್, ಪೇಸ್ಟ್ ಇನ್ ಪ್ಲೇಸ್, ಡಿಲೀಟ್ ಮಾಡೋದು. ಇವಾಗ ಎಕ್ಸಾಂಪಲ್ ನಾನು ಒಂದು ಲೈನ್ ಹಾಕಿರ್ತೀನಿ, ಆ ಲೈನ್ ನನಗೆ ಬೇಡ, ನಾನು ಮತ್ತೆ ಡಿಲೀಟ್ ಮಾಡಲ್ಲ, ಅದನ್ನು ಮತ್ತೆ ಹಿಂದಕ್ಕೆ ಹೋಗ್ಬಿಡ್ತೀನಿ. ಓಕೆ, ಯಾವುದೇ ಒಂದು ಡಿಸೈನ್ ಮಾಡಿರ್ತೀನಿ, ಆ ಕಲರ್ ಬೇಡ ನನಗೆ, ಬೇರೆ ಕಲರ್ ನಾನು ಅಂಡೋ ಮಾಡಿ ನಾನು ಮತ್ತೆ ಬೇರೆದಾಗಿಬಿಡ್ತೀನಿ. ಸೊ ಹೈಡ್ ಹೇಗೆ ಮಾಡೋದು ಮಟೀರಿಯಲ್ಸ್ನ, ಓಕೆ, ಕಾಪಿ ಹೇಗೆ ಮಾಡೋದು, ಪೇಸ್ಟ್ ಹೇಗೆ ಮಾಡೋದು ಅಂತ ಈ ಎಡಿಟ್ ಬಾರಲ್ಲಿ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಬರೋದು ವ್ಯೂಸ್. ನಿಮ್ಗೇನು ಕಾಣ್ತಾ ಇದೆ ಅಲ್ಲಿ ಗೆಟಿಂಗ್ ಟೂಲ್ ಬಾರ್ಸಲ್ಲಿ ನನಗೆ ಅಷ್ಟು ಈಸಿಯಾಗಿ ಕಾಣ್ತಾ ಇಲ್ಲ. ಓಕೆ, ಈ ಏನಿದೆ ವ್ಯೂಸಲ್ಲಿ ನಮಗೆ ಆ್ಯನಿಮೇಷನ್ ಮಾಡ್ಬೋದು, ಸೆಕ್ಷನ್ಸ್ನ ತಿಳ್ಕೊಬೋದು, ಯಾವ ಥರ ನಾವು ಫೇಸ್ ಯೂಸ್ ಮಾಡ್ಬೋದು, ಎಜ್ ಸ್ಟೈಲ್ ಯಾವ ಥರ ಯೂಸ್ ಮಾಡಬೇಕು ಅಂತ ಇದರಲ್ಲಿ ಗೊತ್ತಾಗುತ್ತೆ ನಮಗೆ. ಫಸ್ಟು ಏನಾಗ್ತಾಯಿದೆ ಮೇಲ್ಗಡೆ ಕಾಣ್ತಾ ಇದೆ ಟೂಲ್ಸ್ ಬಾರ್ಸು, ಅಷ್ಟು ಈಸಿಯಾಗಿ ನನಗೆ ತೊಗೊಂಡು ಡ್ರ್ಯಾಗ್ ಮಾಡಿಕೊಂಡು ಆ ಲೈನ್ ಹಾಕೋಕ್ಕಾಗ್ತಾಯಿಲ್ಲ. ನಾನು ಏನು ಮಾಡ್ತೀನಿ ಇವಾಗ, ನನಗೆ ಈ ಕಡೆ ಸಪ್ರೇಟಾಗಿ ಆ ಒಂದು ದೊಡ್ಡ ಟೂಲ್ ಸೆಟ್ ಬೇಕು ನನಗೆ. ಸೊ ಅವಾಗ ಏನು ಮಾಡ್ತೀನಿ ನೀನು, ಅಲ್ಲಿ ಕಾಣ್ತಾ ಇದೆ ನೋಡಿ. ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ, ಒಂದು ಲೈನ್ ಹಾಕ್ಕೊಂಡು ಅದೊಂದು ರೆಕ್ಟ್ಯಾಂಗ್ಲರ್ ಸಮಥಿಂಗ್ ಎನಿ ಶೇಪ್. ಓಕೆನಾ, ಇಲ್ಲಿ ಮೇಲ್ಗಡೆ ತೊಗೋಬೇಕು ಮತ್ತು ಕೆಳಗಡೆ ಮಾಡ್ಕೋಬೇಕು. ನನಗೆ ಈಸಿ ಸೈಡಿಂದ ತೊಗೊಂಡ್ರೆ ಎಷ್ಟು ಈಸಿ ಆಗುತ್ತಲ್ವ, ಕರೆಕ್ಟ್ ಅಲ್ವಾ. ಇವಾಗ ಏನು ಮಾಡ್ತೀನಿ ನಾನು, ಸೈಡಿಂದ ತೊಗೊಳ್ತೀನಿ. ಗೋ ಟು ದಿ ವ್ಯೂ, ನೆಕ್ಸ್ಟ್ ಗೋ ಟು ದಿ ವ್ಯೂ. ಓಕೆ, ಅದು ಪುಷ್ಫುಲ್ಲು, ಅದ್ರ ಬಗ್ಗೆ ಏನು ಬೇಡ, ನಾನು ನೆಕ್ಸ್ಟ್ ಕ್ಲಾಸ್ ಹೇಳ್ತೀನಿ. ಗೋ ಟು ದಿ ವ್ಯೂ, ನೆಕ್ಸ್ಟ್ ಟೂಲ್ ಬಾರ್ಸ್. ನೋಡಿ ಅಲ್ಲಿ ಕ್ಯಾಮ್ರಾ ಟೂಲ್ಸ್ ಕಾಣ್ತಾ ಇದೆ, ಕ್ಲಾಸಿಫೈರ್. ನಿಮ್ಗೆ ಯಾವ್ಯಾವ ಬೇಕು ಆ ಕಾಂಪೋನೆಂಟ್ಸು ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಆ ಮೆನು ಬರಲ್ಲ ನಿಮಗೆ, ಯೂಸರ್ ಇಂಟರ್ಫೇಸಲ್ಲಿ ಕಾಣುತ್ತೆ. ನನಗೆ ಕ್ಲಾಸಿಫೈರ್ ಬೇಕು, ಕ್ಯಾಮ್ರಾ ಎ ಟೂಲ್ಸ್ ಬೇಕು, ವಾಕ್ ಥ್ರೂ ಬೇಕು, ಮೆಜರ್ಮೆಂಟ್ ಬಾಕ್ಸ್ ಬೇಕು, ನನಗೆ ಲೇಯರ್ಸ್ ಬೇಕು. ಓಕೆ, ನನಗೆ ಎಡಿಟ್ ಟೂಲ್ಸ್ ಬಾರ್ ಬೇಕು, ಡೈನಮಿಕ್ ಕಾಂಪೋನೆಂಟ್ಸ್ ಬೇಕು, ಡ್ರಾಯಿಂಗ್ ಟೂಲ್ಸ್ ಬೇಕು. ನನಗೆ ನೀವು ಯಾವ ಕ್ಲಿಕ್ ಮಾಡ್ತೀರಾ ಅಲ್ಲಿ ಆ ಟೂಲ್ಸ್ ಆ ಯೂಸರ್ ಇಂಟರ್ಫೇಸ್ ಮೇಲೆ ಅದು ಕಾಣುತ್ತೆ. ಫಾರ್ ಎಕ್ಸಾಂಪಲ್ ನನಗೆ ಲಾರ್ಜ್ ಟೂಲ್ ಸೆಟ್ ಬೇಕು, ಆ ಮೇಲ್ಗಡೆ ತೊಗೊಳೋದು ಒಂಥರ ನನಗೆ ಕಷ್ಟ, ನನಗೆ ಪಕ್ಕಕ್ಕೆ ಬೇಕು ತೊಗೊಳ್ಳೋದು. ಸಡನ್ನಾಗಿ ನಾನು ತೊಗೊಂಡು ಮತ್ತೆ ಎಸ್ಕೇಪ್ ಫೈಲ್ ಮಾಡ್ಕೊಂಡು ನೋಡಿ ಇವಾಗ ಬರ್ತಾಯಿದೆ ಅಲ್ವಾ. ದಿಸ್ ಲಾರ್ಜ್ ಟೂಲ್ ಸೆಟ್. ನಾನು ಬೇಡ ಅಂತಂದರೆ ಅದಕ್ಕೇನಿಲ್ಲ, ಅಷ್ಟು ಕ್ಲೋಸ್ ಮಾಡಿಕೊಂಡು, ಬೇಡ ಅಂತಂದರೆ ಕ್ಲಿಕ್ ಆಫ್ ಮಾಡಬೇಕು, ಕ್ಲಿಕ್ ಆನ್ ಮಾಡಿದ್ರೆ ಬರುತ್ತೆ, ಕ್ಲೋಸ್ ಮಾಡ್ಬೇಕು. ಅದರಲ್ಲಿ ಓಕೆ ಸೇವ್ ಏನು ಅವ್ರದ್ದು ಇದು ಯಾವ ಥರ AutoCAD ಥರ ಅಲ್ಲ. ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ಓಕೆ, ಗೋ ಟು ದಿ ವಿಂಡೋ, ಯೂಸರ್ ಇಂಟರ್ಫೇಸ್, ಗೋ ಟು ದಿ ವ್ಯೂ, next go to the toolbars, then large tool test, click it, it will get on left side of the toolbars. Now it is easy, we can use rectangle or anything, lines ಅಲ್ವಾ, ಭಾಳ ಈಸಿಯಾಗಿ ಕಾಣುತ್ತೆ.
ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ, ಬೇಗ ಈಸಿ. ಇವಾಗ ನಾನು ಪುಷ್ ಪುಲ್ಲಿಂದ ಮತ್ತೆ ಏನು ಮಾಡ್ತೀನಿ, ಇನ್ಕ್ರೀಸ್ ಮಾಡ್ಕೋತೀನಿ. ಜಸ್ಟ್ ನಾನು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ, ಇವೆಲ್ಲ ಟೂಲ್ಸ್ ನಾನು ಹೇಳ್ಕೊಡ್ತೀನಿ ನೆಕ್ಸ್ಟ್ ಕ್ಲಾಸು. ಓಕೆ, ಏನಾದರೂ ವಾಯ್ಸ್ ಸ್ಪೀಡ್ ಆದರೆ ಹೇಳಿ, ಕಮೆಂಟ್ ಮುಗಿಸಿ. ನಿಮ್ಮ ವಾಯ್ಸ್ ನಾನು ಸ್ವಲ್ಪ ಸ್ಲೋ ಮಾಡ್ಕೋತೀನಿ. ಓಕೆ, ಇದನ್ನು ಏನಂತೀವಿ, ಫೇಸ್ ಅಂತೀವಿ. ಇದೇನು ಸುತ್ತ ನಮಗೆ ಬ್ಲ್ಯಾಕ್ ಲೈನ್ಸ್ ಕಾಣ್ತಾ ಇದಲ್ವ, ದಟ್ ಈಸ್ ಎಡ್ಜಸ್. ಇದರಲ್ಲಿ ಎರಡೇ ಫಂಕ್ಷನ್ ನಾನು ಯೂಸ್ ಮಾಡೋದು, ಫೇಸ್ ಮತ್ತು ಎಡ್ಜಸ್ಸಿಂದ ನಾನು ಫುಲ್ ಸ್ಕೆಚ್ ಆಫ್ ಆರ್ಟ್ ಆಡ್ಬೋದು. ಫೇಸ್ ಮತ್ತು ಎಡ್ಜಸ್ ಇವಾಗಲೇ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಮ್ರಾದಲ್ಲಿ ಏನೇನು ಯೂಸ್ ಇರುತ್ತೆ, ವಾಕ್ ಬೇಕು ಕ್ಯಾಮ್ರಾ ನಮಗೆ. ಒಳಗಡೆ ಮನೆಯೊಳಗೆ ಏನು ಮಾಡಬೇಕು ಅಂತ ಕ್ಯಾಮ್ರಾದಿಂದನೇ ತಾನೇ ನಾನು ಪೇಂಟ್ ಹಾಕೋದು ಅದು ಎಲ್ಲ. ಓಕೆ, ಇನ್ ಕ್ಯಾಮ್ರಾ ಟೂಲ್ಸ್. ಓಕೆ, ದಟ್ ಈಸ್ ದ ಕ್ಯಾಮ್ರಾ. ಇನ್ ಕ್ಯಾಮ್ರಾ ವಾಕ್ ಥ್ರೂ ಮಾಡ್ಕೋಬೋದು, ಇದು ಮಾಡಿಕೊಂಡು ನಾನು ಸೆಟ್ ಮಾಡಿಕೊಂಡು ಆ್ಯನಿಮೇಷನ್ನು ಮಾಡ್ಕೋಬೋದು. ನೆಕ್ಸ್ಟ್ ಗೋ ಟು ದಿ ಡ್ರಾಯಿಂಗ್ಸ್. ಓಕೆ, ಈ ಡ್ರಾಯಿಂಗ್ಸಲ್ಲಿ ನಮಗೆ ಲೈನ್ಸ್ ಇದ್ದಾವೆ, ಪೈ ಅಂತಿದೆ. ಓಕೆ, ನೋಡಿ ಅದು ಪ್ಯಾನ್ ಆಗ್ತಾಯಿದೆ. ಸೊ ಪ್ಯಾನ್ ಅಂದರೆ ಶಿಫ್ಟಿಂದ ಇದು ಮಾಡ್ಕೋಬೋದು, ಶಿಫ್ಟು ಮತ್ತು ಮೌಸ್ ವೀಲಿಂದ. ನಾನು ಜೂಮ್ ಮಾಡ್ಬೇಕಂದ್ರೆ ನಮ್ಮ ಸೆಂಟ್ರ್ ಇದೆ ಅಲ್ವಾ, ಮೌಸಿಂದ ಮುಂದ್ಗಡೆ ಹಿಂದ್ಗಡೆ ಮಾಡ್ಕೊಂಡ್ರೆ ಏನಾಗುತ್ತೆ, ಇವಾಗ ಜೂಮ್ ಔಟ್ ಜೂಮ್ ಇನ್ ಆಗುತ್ತೆ. ಓಕೆನಾ, ಇವಾಗ ಆರ್ಬಿಟ್ ಬೇಕಂತ ಏನು ಮಾಡ್ಬೇಕು, ನೀವು ಶಿಫ್ಟ್ ಕೀನ ಯೂಸ್ ಮಾಡಿ ಮೌಸ್ ವೀಲ್ನ ಮಾಡಬೇಕು, ಅವಾಗ ಇದಾಗುತ್ತೆ. ಪ್ಯಾನ್ ಬೇಕಂತಂದ್ರೆ ಜಸ್ಟ್ ಹಿಂಗೆ ಆ ಕಡೆ ಹಿಂಗೆ ಜಸ್ಟ್ ಮೌಸ್ ರೈಟ್ ಆ ಥರ ಮಾಡಿದ್ರೆ ವರ್ಕ್ ಆಗುತ್ತೆ. ಓಕೆನಾ, ಸೊ ನೆಕ್ಸ್ಟ್ ಗೋ ಟು ದಿ ಡ್ರಾಯಿಂಗ್ ಟೂಲ್ಸ್ ಅಂತ ಹೇಳಿದೆ. ಡ್ರಾಯಿಂಗ್ ಟೂಲಲ್ಲಿ ಲೈನ್ಸ್, ಆರ್ಕ್ಸ್, ಶೇಪ್ಸ್, ಎನಿಥಿಂಗ್. ಫಾರ್ ಎಕ್ಸಾಂಪಲ್ ನೋಡಿ, ಡ್ರಾಯಿಂಗ್ ಟೂಲ್ಸಲ್ಲಿ ಕಾಣ್ತಾ ಇದೆ, ಫ್ರೀ ಹೆಡ್ ಕಾಣ್ತಾ ಇದೆ, ಪೈ ಕಾಣ್ತಾ ಇದೆ, 2 ಪಾಯಿಂಟ್ಸ್ ಆಫ್ ಆರ್ಕ್ ಕಾಣ್ತಾ ಇದೆ, 3 ಪಾಯಿಂಟ್ಸ್ ಆಫ್ ಆರ್ಕ್ ಕಾಣ್ತಾ ಇದೆ, ನಿಮಗೆ ಶೇಪ್ ಕಾಣ್ತಾ ಇದೆ ಅಲ್ವಾ. ನಾನು ಹೇಳಿದೆ ಫ್ರೀ ಹೆಡ್ ಅಂದರೆ ನಿಮ್ಗೆ ಯಾವ ಥರ ಬೇಕು ಆ ಲೈನ್ನ ಹಾವಿನ ಥರ ಹೆಂಗೋ ಎಡ್ಜ್ ಶೇಪ್ನ ಹಾಕೋಬಿಡು, ದಟ್ ಈಸ್ ಫ್ರೀ ಹೆಡ್. ನಾನು ಅದು ಹೇಳ್ತೀನಿ ಫುಲ್ ಎಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ. ನಾನು ಜಸ್ಟ್ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಕರೆಕ್ಟಾಗಿ ನೀವು ಏನಿಗೆ ಫಾಲೋ ಮಾಡ್ತೀರಾ, ನೀವು ಪಕ್ಕ ಒಂದು 20-25 ಡೇಸಲ್ಲಿ ಸ್ಕೆಚ್ ಆಫ್ ಮುಗಿಯುತ್ತೆ. ನಾನು ವಿತ್ ಬಿಲ್ಡಿಂಗ್ ಡಿಸೈನ್ ಕೂಡ ಹೇಳ್ಕೊಡ್ತೀನಿ, ಯಾವ ಥರ ಬಿಲ್ಡಿಂಗ್ ಡಿಸೈನ್ ಮಾಡಬೇಕು. ಓಕೆ, ಅದೇ ನಾನು ಫುಲ್ ಸ್ಟ್ಯಾಂಡರ್ಡಾಗಿ ಹೇಳ್ಕೊಡ್ತೀನಿ, ಅದೇನು ಪ್ರಾಬ್ಲಮ್ ಇಲ್ಲ. ನೋಡಿ ಇವಾಗ ಕಾಣ್ತಾ ಇದೆ ನಮಗೆ ಟೂಲ್ಸಲ್ಲಿ ಏನೇನು ಎರೇಸ್ ಮಾಡೋದು, ಮೆಜರ್ಮೆಂಟ್ ಟೂಲು. ಓಕೆ, ಮೆಜರ್ಮೆಂಟ್ ಟೂಲ್ಸು. ನೆಕ್ಸ್ಟ್ ನನಗೆ ಆಫ್ಸೆಟ್ ಮಾಡ್ಕೊಳ್ಬೇಕು, ನನಗೆ ಮೂವ್ ಮಾಡ್ಕೋಬೇಕು, ನಾನು ಅದನ್ನೇ ಮತ್ತೆ ಕಾಪಿ ಮಾಡಬೇಕು. ಓಕೆ, ನಾನು ಅದನ್ನೇ ಏನು ಮಾಡಬೇಕು, ಇವಾಗ ನಾನು ಪುಷ್ ಮಾಡಬೇಕು, ನಾನು ಅದನ್ನೇ ಮತ್ತು ರೊಟೇಟ್ ಮಾಡಬೇಕು, ಅದನ್ನೇ ಮತ್ತು ನಾನು ಆ್ಯಂಗಲಲ್ಲಿ ಇದು ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನಾನು ಇವಾಗ ಟೂಲ್ಸಲ್ಲಿ ನಾನು ಟೆಕ್ಸ್ಟ್ ಮಾಡ್ಕೋಬೇಕು. ಅದರಲ್ಲಿ ಟೆಕ್ಸ್ಟಲ್ಲಿ 2 ಟೈಪ್ಸ್ ಆಫ್ 2D ಟೆಕ್ಸ್ಟ್ ಆ್ಯಂಡ್ 3D ಟೆಕ್ಸ್ಟ್. ನಾನಿವಾಗ 3D ಟೆಕ್ಸ್ಟ್ ಎಕ್ಸಾಂಪಲ್ ಸ್ಕೆಚ್ ಆಫ್ ಕ್ಲಾಸ್ 1 ಅಂತ ಮಾಡ್ತೀನಿ. ಹೈಟ್ ನಾನು ಒಂದು 10 ಫೀಟ್ ತೊಗೊಳ್ತೀನಿ. ಇವಾಗ ಅದು ಮೆಜರ್ಮೆಂಟ್ ಎಲ್ಲ ಇಲ್ಲಿ ಇಟ್ಕೊಂಡಿಲ್ಲ ನೋಡಿ, ಇವಾಗ ಬಂತು. ಜಸ್ಟ್ ಕ್ಲೋಸ್ ಇಟ್. ನಾನು ಹೇಳ್ತೀನಿ, ಇದರಲ್ಲಿ ಆ್ಯಕ್ಸಿಸ್ ಅಂತ ಬರ್ತವೆ, ರೆಡ್ ಆ್ಯಕ್ಸಿಸ್, ಬ್ಲೂ ಆ್ಯಕ್ಸಿಸ್, ಗ್ರೀನ್ ಆ್ಯಕ್ಸಿಸ್, ಓಕೆ, ಪಿಂಕ್ ಆ್ಯಕ್ಸಿಸ್. ನಾನು 3 ಟೈಪ್ಸ್ ಆಫ್ ಆ್ಯಕ್ಸಿಸ್ ಅಂತ ಬರ್ತವೆ ಇಲ್ಲಿ ನಿಮಗೆ. ಓಕೆ, ಅದು ನಾನು ಹೇಳ್ಕೊಡ್ತೀನಿ, ಎಲ್ಲನೂ ಹೇಳ್ಕೊಡ್ತೀನಿ. ಹೇಳ್ಕೊಡ್ತೀನಿ ಅಂತಲ್ಲ, ಬಟ್ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದೇನು ನಿಮಗೆ ಲೆಫ್ಟ್ ಸೈಡ್ ಕಾಣ್ತಾ ಇದೆ ಅಲ್ವಾ, ರೈಟ್ ಸೈಡು ಡಿಫಾಲ್ಟ್ ಟ್ರೇ ಅಂತ ಕಾಣ್ತಾ ಇದೆ. ಡಿಫಾಲ್ಟ್ ಟ್ರೇ ಅಂದರೆ ಏನು, ಆ ವಿಂಡೋದಲ್ಲಿ ಒಂದು ಆಪ್ಷನ್ ಇದೆ ಡಿಫಾಲ್ಟ್ ಟ್ರೇ ಅಂತ. ನೆಕ್ಸ್ಟ್ ಎಕ್ಸ್ಟೆನ್ಷನ್ ಇದೆ. ಎಕ್ಸ್ಟೆನ್ಷನ್ ಅಂದರೆ ನೀನು ಬೇರೆ ಸಾಫ್ಟ್ವೇರ್ನ ಇದನ್ನು ಇಂಪೋರ್ಟ್ ಮಾಡ್ಕೋಬೇಕು, ಸ್ಕ್ಯಾಪ್ ಆರ್ ವೀರೇ ಸಮಥಿಂಗ್. ಇನ್ನು ಹೆಲ್ಪ್ ಬಂದುಬಿಟ್ಟು ನಿಮಗೆ ಗೊತ್ತಲ್ಲ, ಏನಾದ್ರು ಪ್ರಾಡಕ್ಟ್ ಕೀ ಲಾಸ್ ಆದರೆ, ಲೈಸೆನ್ಸ್ ಕೀ ಲಾಸ್ ಆದರೆ ನೀವು ವೆಬ್ಸೈಟ್ ಮುಖಾಂತರ ನೀವು ರಿಕ್ವೆಸ್ಟ್ ಮಾಡ್ಕೊಂಡು, ದಟ್ ಈಸ್ ಹೆಲ್ಪ್. ಸೊ ಎಕ್ಸ್ಟೆನ್ಷನಲ್ಲಿ ವಿಂಡೋದಲ್ಲಿ ಏನು ಯೂಸ್ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಇವಾಗ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಐ ವಿಲ್ ಗೋ ಟು ದಿ ವಿಚ್ ಒನ್ ಮೀನ್ಸ್ ಡಿಫಾಲ್ಟ್ ಟ್ರೇ. ವಾಟ್ ಇಸ್ ದ ಟ್ರೇ ಅಂತಂದರೆ, ನೀವು ಫಾರ್ ಎಕ್ಸಾಂಪಲ್ ನೀವು ಒಂದು ಮಾಲ್ಗೆ ಹೋಗಿರ್ತೀರ. ಓಕೆ, ಆ ಶಾಪಲ್ಲಿ ನೀವು ಬೇಕಾದಷ್ಟು ತೊಗೋತೀರ, ಆ ಟ್ರೇಯಲ್ಲೇ ಹಾಕೊಂಡ್ಬಿಡ್ತೀರ. ಯಾವುದೇ ಹಣ್ಣಾಗಲಿ, ಯಾವುದೇ ಒಂದು ತರಕಾರಿ ಆಗಲಿ, ಯಾವುದೇ ಚೀಲ ಆಗಲಿ, ಎಲ್ಲನೂ ಅದರಲ್ಲಿ ಹಾಕೊಂಡ್ಬಿಡ್ತೀರ. ಅದು ಟ್ರೇ ಅಂದರೆ ಎಲ್ಲ ಸೆಟ್ ಮಾಡ್ಕೊಡ್ತಕ್ಕಂಥ ಒಂದು ಇದ್ರೊಳಗಡೆ ಸಂಗ್ರಹಣೆ ಅದು. ಓಕೆ, ಅದನ್ನೇನಂತಾರೆ ಟ್ರೇ. ಇವಾಗ ಟ್ರೇಯಲ್ಲಿ ನಮಗೆ ಕಲರ್ ಬೇಕಂದ್ರೆ ನಾನು ಕಲರ್ ಹಾಕೋಬೋದು. ನಾನು ಬ್ರಿಕ್ ಕಲರ್ ಬೇಕಾ ಬ್ರಿಕ್ ಕಲರ್ ಹಾಕೋತೀಯ, ರೋಡ್ ಕಲರ್ ಬೇಕಾ ರೋಡ್ ಕಲರ್ ಹಾಕೋತೀಯ, ಟೈಲ್ಸ್ ಕಲರ್ ಬೇಕಾ ಟೈಲ್ಸು. ಫಾರ್ ಎಕ್ಸಾಂಪಲ್ ಗಾರ್ಡನ್ ಬೇಕಾ ಗಾರ್ಡನ್ಗೆ ನಾನು ಅದು ಮಾಡಿ ತೋರಿಸ್ತೀನಿ. ಇಲ್ಲಿ ಸ್ಟೇಟಸ್ ಬಾರ್ ಕಾಣ್ತಾ ಇದೆ ನಿಮಗೆ ಕೆಳಗಡೆ. ಈ ಸ್ಟೇಟಸ್ ಬಾರ್ ನೀನು ಏನು ಅದು ಯೂಸ್ ಮಾಡ್ತಾ ಇದೆಯಾ ಆ ಟೂಲ್ಸಲ್ಲಿ ನಿಮಗೆ ತೋರಿಸುತ್ತೆ, ದಟ್ ಈಸ್ ಕಾಲ್ಡ್ ಸ್ಟೇಟಸ್ ಬಾರ್. ಓಕೆ, ಅದು ಹೇಳುತ್ತೆ ನೀನು ನೆಕ್ಸ್ಟ್ ಏನು ಮಾಡ್ಬೇಕಂತ. ಇವಾಗ ಸೆಲೆಕ್ಟ್ ಕಾರ್ನರ್ ಸೆಲೆಕ್ಟ್ ಮಾಡು ಅಂತ ಹೇಳ್ತಾ ಇದೆ, ನಾನು ಮಾಡ್ತೀನಿ. ನೆಕ್ಸ್ಟ್ ಇದೆ ಅಲ್ಲಿ ಡೈಮೆನ್ಷನ್. ನಾನು ರೆಕ್ಟಾಂಗ್ಲರ್ ತೊಗೊಂಡಿದ್ದೀನಿ, ಡೈಮೆನ್ಷನ್ ತೋರಿಸ್ತಾ ಇದೆ. ಅಂದರೆ ನೀನು 3 ಫೀಟ್ ಬೈ 4 ಫೀಟ್ ಹೇಳ್ತೀಯಾ ಅಂತ ಹೇಳ್ತಾ ಇದೆ ಅದು. ಇಲ್ಲ ನಾನು ಹೇಳ್ತೀನಿ, ಅದರಲ್ಲಿ ಏನು ಮಾಡ್ಬೇಕು, ನೀವು ಟೈಪ್ ಮಾಡ್ಬೇಕು, ನಾನು 3 ಫೀಟ್ ಇಂಟು 4 ಫೀಟ್ ಅಂದರೆ ಅವಾಗ ರೆಕ್ಟಾಂಗ್ಲರ್ ಒಂದು ಬರುತ್ತೆ. ಆ ಡೈಮೆನ್ಷನ್ ಬಿಫೋರ್ ಮೆಜರ್ಮೆಂಟ್ ಬಾಕ್ಸ್ ಅಂತ ಬರುತ್ತೆ. ಮೆಜರ್ಮೆಂಟ್ ಬಾಕ್ಸ್ ಅಂತಂದರೆ ನಿನಗೆ ಏನು ಬೇಕು. ಫಾರ್ ಎಕ್ಸಾಂಪಲ್ ರೆಕ್ಟಾಂಗ್ಲರ್ ತೊಗೊಂಡು ಅದಕ್ಕೆ ಲೆಂತ್ ಇಂಟು ಬ್ರೆಂತ್ ಅಂತ ಕೇಳ್ತಾ ಇದೆ. ಇವಾಗ ನಾನು ರೊಟೇಟ್ ರೆಕ್ಟಾಂಗ್ಲರ್ ತೊಗೊಳ್ತೀನಿ.
ಓಕೆ, ಆ ರೊಟೇಟ್ ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ರೊಟೇಟ್ ರೆಕ್ಟ್ಯಾಂಗ್ಯುಲರ್ ತೊಗೊಳ್ಳುವಾಗ ಅದೇನು ಕೇಳುತ್ತೆ, ಆ್ಯಂಗಲ್ ಕೇಳುತ್ತೆ. ಎಷ್ಟು ಆ್ಯಂಗಲಲ್ಲಿ ನೀನು ರೊಟೇಟ್ ಮಾಡಿ ರೆಕ್ಟ್ಯಾಂಗ್ಯುಲರ್ ಇರ್ತೀಯ ಲೆಂತ್ ಬೆಡ್ತ್ ಕೇಳುತ್ತೆ. ಎಕ್ಸಾಂಪಲ್ ತೊಗೊಂಡಿದ್ದೇನೆ ಅನ್ಕೋತಾ ಇದ್ದೀನಿ ನಾನು. ಓಕೆ, ಅಲ್ಲಿ ತೋರಿಸ್ತಾ ಇದೆ ಮೆಜರ್ಮೆಂಟ್ ಅಂತ ಬಂತು. ಲೈನ್ ಅಂತಂದರೆ ಏನು ತೋರಿಸ್ತೆ, ಲೆಂತ್ ತೋರಿಸ್ತೆ. ಎಷ್ಟು ಲೆಂತ್ ತೊಗೋತೀಯ ಒಂದು ಲೆಂತು. ನಾನು 10 ಫೀಟ್ ತೊಗೋತೀನಿ. ಅಲ್ಲಿ ಬರುತ್ತೆ 140 ಸಮಥಿಂಗ್. ಆಮೇಲೆ ನಾನು ಯೂನಿಟ್ಸ್ ನಾನು ಸೆಟ್ ಮಾಡಿಲ್ಲ, ಅದೇ ಹೇಳ್ಕೊಡ್ತೀನಿ. ಈಗ ನಾನು ಇದು ತೊಗೊಂಡ್ರೆ ಸರ್ಕಲ್ ತೊಗೊಂಡ್ರೆ ಡಯಾ ಕೇಳುತ್ತೆ, ರೇಡಿಯಸ್ ಕೇಳುತ್ತಲ್ವ, ಎಷ್ಟು ರೇಡಿಯಸ್ ಅಂತ ಮಧ್ಯದಿಂದ, ಅದನ್ನು ರೇಡಿಯಸ್ ಅಂತಾರೆ. ನೆಕ್ಸ್ಟ್ ಅದರಲ್ಲಿ ಬರುತ್ತೆ ಸ್ಲೈಡ್ಸ್ ಅಂತಂದರೆ ನಾನು ಇದರಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಸ್ಲೈಡ್ಸ್ ನಿಮಗೆ ಬೇರೆ ಥರ ಅರ್ಥ ಆಗ್ತಿರ್ಬೋದು, ಬಟ್ ಇದರಲ್ಲಿ ಸ್ಲೈಡ್ಸ್ ಬೇರೆಯೇ ಇದೆ. ಅಂದರೆ ನೀವು PDF ಸ್ಲೈಡ್ಸ್ ಅಲ್ಲ, ಇದು ನಾಟ್ ಇದು ಪವರ್ ಪಾಯಿಂಟ್ ಸ್ಲೈಡ್ಸ್ ಅಲ್ಲ. ಸರ್ಕಲಲ್ಲಿ ಕೂಡ ಸ್ಲೈಡ್ಸ್ ಅಂತ ಬರ್ತವೆ. ಹಿಂಗೆ ನೋಡಿ ನಾನು ಏನು ಮಾಡಿದ್ದೀನಿ, ರೊಟೇಟ್ ರೆಕ್ಟ್ಯಾಂಗ್ಯುಲರ್ ತೊಗೊಂಡಿದ್ದೀನಿ. ಈ ರೊಟೇಟ್ ರೆಕ್ಟ್ಯಾಂಗ್ಯುಲರ್ ಕೇಳ್ತು ವಿಡ್ತು ಆ್ಯಂಗಲ್ ಎಷ್ಟು ಅಂತ ನೋಡಿ. ಅದಕ್ಕೆ ಅದು ಪ್ರೊಟ್ರಾಕ್ಟರ್ ಬರುತ್ತೆ. ನೀನು ಎಷ್ಟು ಆ್ಯಂಗಲ್ ರೊಟೇಟ್ ಮಾಡ್ತೀಯಾ. ಇವಾಗ ನಾನು ಒಂದು ಟೂಲಿಂದ ಎಕ್ಸಿಟ್ ಆಗ್ಬೇಕಂತಂದರೆ ಅಲ್ಲಿ ಯಾರೋ ಮಾರ್ಕ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕು, ಅಥವಾ ಎಸ್ಕೇಪ್ ಬಟನನ್ನು ನಾನು ಕ್ಲಿಕ್ ಮಾಡಬೇಕು, ಕ್ಯೂಬ್. ಸೊ ನೆಕ್ಸ್ಟ್ ರೈಟ್ ಸೈಡಿಗೆ ಕಾಣ್ತಾ ಇದೆ ಅಲ್ವಾ, ಅದು ಡಿಫಾಲ್ಟ್ರ್. ಆ ಡಿಫಾಲ್ಟ್ರಲ್ಲಿ ಹೇಳಿದೆ ನಿಮಗೆ ಮಟೀರಿಯಲ್ಸ್, ಲೇಯರ್ಸ್, ಶಾಡೋಸ್, ಸೀನ್ ಕ್ರಿಯೇಷನ್, ಎವ್ರಿಥಿಂಗ್, ಸ್ಟೈಲ್ಸ್, ಕಾಂಪೋನೆಂಟ್ಸ್, ಎವ್ರಿಥಿಂಗ್ ಅದರಲ್ಲಿ ಇರುತ್ತೆ. ಓಕೆ, ಇದರಲ್ಲಿ ಇರುತ್ತೆ. ದಟ್ ಈಸ್ ಡಿಫಾಲ್ಟ್ ಟ್ರೇ. ಸೊ ಡಿಫಾಲ್ಟ್ ಟ್ರೇ ನಾನು ಹೇಗೆ ತೊಗೊಳ್ಬೇಕು, ಫಾರ್ ಎಕ್ಸಾಂಪಲ್ ಇದು ನೋಡಿ, ನನಗೆ ಸ್ವಲ್ಪ ಜಾಸ್ತಿ ಕಾಣ್ತಾ ಇಲ್ಲ ಅಂತ ನಾನು ಎಕ್ಸ್ಪೆಂಡ್ ಮಾಡ್ಕೋಬೋದು, ಮ್ಯಾಕ್ಸಿಮೈಸ್ನು ಮಾಡ್ಕೋಬೋದು, ಅಥವಾ ಮಿನಿಮೈಸ್ನು ಮಾಡ್ಕೋಬೋದು. ಮ್ಯಾಕ್ಸಿಮಮ್ ಅಂದರೆ ಏನಿಲ್ಲ, ಜಸ್ಟ್ ಕಾರ್ನರ್ ಸೆಲೆಕ್ಟ್ ಮಾಡಿ ನಾನು ಏನು ಮಾಡ್ತೀನಿ, ಲೆಫ್ಟ್ ಕೀನ ಇದು ಮೌಸಿಂದ ಹಿಂಗೆ ಪ್ರೆಸ್ ಮಾಡ್ಕೊಂಡು ಹಿಂಗೆ ಹಿಡಿತಾ ಇರ್ತೀನಿ ನೋಡಿ. ಅದು ಹಿಂಗೆ ನೋಡಿ, ಇವಾಗ ಹೇಳ್ಕೊತೀನಿ, ಎಕ್ಸ್ಪ್ಯಾಂಡ್ ಆಯ್ತಲ್ವಾ. ಇದು ಭಾಳ ದೊಡ್ಡದಾಯ್ತು, ನನಗೆ ಚಿಕ್ಕದು ಬೇಕಂತ ಏನು ಮಾಡ್ತೀನಿ, ಮತ್ತೆ ಮಿನಿಮೈಸ್. ಓಕೆ, ದಟ್ ಈಸ್ ದ ಡಿಫಾಲ್ಟ್ ಟ್ರೇ. ನಿಮ್ಗೆ ಬೇಡ ಅಂತಂದ್ರೆ ಕೂಡ ನೀವೇನು ಮಾಡಬೇಕು, ಅಲ್ಲಿ ರೆಡ್ ಕಲರ್ ಕಾಣ್ತಾ ಇದೆಯಲ್ಲ ಆ ಮಾರ್ಕಿಂದ ನೀವು ಎಕ್ಸಿಟ್ ಹೊಡೆದ್ರೆ ಡಿಫಾಲ್ಟ್ ಟ್ರೇ ಹೋಗಿಬಿಡುತ್ತೆ. ಬಟ್ ನನಗೆ ಡಿಫಾಲ್ಟ್ ಟ್ರೇ ಬೇಕು, ನಾನು ಮನೆ ಕಟ್ಟಿದ್ದೀನಿ, ಇವಾಗ ನನಗೆ ಕಲರ್ ಮಾಡಬೇಕು, ಅದಕ್ಕೆ ಪೇಂಟಿಂಗ್ ಆಗಬೇಕಂತಂದರೆ ಅದು ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಅಂತ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಐ ಥಿಂಕ್ ಎಲ್ಲಿದೆ, ಗೋ ಟು ಮಟೀರಿಯಲ್ಸಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಕಾಣ್ತಾ ಇದೆ ನೋಡಿ. ನಾನು ಇವಾಗ ಸೆಲೆಕ್ಟ್ ಎಡಿಟ್ ಅಂತ ಹೊಡೆದು ನಾನು ಅಲ್ಲಿ ಹೋಗಿ ಅಪ್ಲೈ ಮಾಡ್ತೀನಿ ಜಸ್ಟ್ ವಾಲ್ಗೆ ನೋಡಿ, ಬ್ಲೂ ಕಲರ್ ಬಂತು. ಮತ್ತೆ ಎಕ್ಸಿಟಿಂದ ಟೂಲ್ ಬಾರಿಂದ ಎಕ್ಸಿಟ್ ಆಯಿತು. ಈ ಆಲ್ಫಾಬೆಟ್ಗೆ ಏನಿದೆ, ಈ ಟೆಕ್ಸ್ಟ್ಗೆ ನಾನು ರೆಡ್ ಕಲರ್ ಹಾಕ್ತೀನಿ, ಮತ್ತೆ ಚೇಂಜ್ ಆಯಿತು. ಅಗೇನ್ ಕಮ್ ಔಟ್ ಆಫ್ ದಿಟ್ ಪೇಂಟ್ ಬಾಕ್ಸ್. ಎಕ್ಸಿಟ್ ಆಗ್ಬೇಕಂದ್ರೆ ಯಾರೋ ಮಾರ್ಕನ್ನು ಹೊಡಿಬೇಕಂತ ಹೇಳಿದ್ದೀನಿ, ಹೊಡಿಬೇಕು. ನಿಮ್ಗೆ ಯಾವ್ಯಾವ ಬೇಕು, ಆ್ಯಸ್ಫಾಲ್ಟ್, ಬ್ರಿಕ್ಸ್, ಗಾರ್ಡನ್ ಏರಿಯಾಸ್, ಬ್ರಿಕ್ಸ್, ಟೈಲ್ಸ್ ನೋಡಿ. ನಾನು ಬ್ರಿಕ್ ಹಾಕ್ಕೊಟ್ಟೆ, ಬ್ರಿಕ್ ಕಲರ್ ಬಂತು. ನೀವು ಅದನ್ನು ಸೈಜ್ನೂ ಎಕ್ಸ್ಪೆಂಡ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಓಕೆನಾ, ನಾನು ಅದು ಹೇಳ್ತೀನಿ, ಪ್ಯಾಟರ್ನ್ಸ್, ಮೆಟಲ್, ವಿಂಡೋ ಕವರಿಂಗ್ಸ್, ವುಡ್ಡು, ವಾಟ್ರ್ ಯಾವ ಥರ ಇರುತ್ತೆ ಸ್ವಿಮ್ಮಿಂಗ್ ಪೂಲಲ್ಲಿ, ಎವ್ರಿಥಿಂಗ್. ಓಕೆ, ಸೊ ಇವಾಗ ಎಕ್ಸಾಂಪಲ್ ನಾನು ಈ ರೆಕ್ಟ್ಯಾಂಗ್ಲರ್ ಏನು ಮಾಡ್ತೀನಿ, ಗ್ರೀನ್ ಅಂದರೆ ಗಾರ್ಡನ್ ಥರ ಮಾಡ್ಕೊಡ್ತೀನಿ ನೋಡಿ. ಎತ್ತು ಥರ ಆಯಿತು ಪೇಂಟ್ ಬಾಕ್ಸಿಂದ. ನಾನು ಮತ್ತೆ ಚೇಂಜ್ ಮಾಡ್ತೀನಿ ಟೈಲ್ಸ್ ಥರ, ಅಥವಾ ಓಕೆ ನೋಡಿ ಚೇಂಜ್ ಆಗ್ಬಿಡ್ತು. ಮತ್ತೆ ಅದು ತೊಗೊಂಡು ಅಲ್ಲಿ ಜಸ್ಟ್ ಕ್ಲಿಕ್ ಮಾಡಬೇಕು ನಾನು ಅದ್ರ ಮೇಲೆ. ಆ ಪೇಂಟ್ ಬಾಕ್ಸ್ ಇದೆ ಅಲ್ವಾ, ನಾನು ಹೇಳ್ತೀನಿ ಅದು ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಜಸ್ಟ್ ಟೈಮ್ ಎಕ್ಸ್ಪ್ಲೈನಿಂಗ್ ವಾಟ್ ಈಸ್ ದಿಸ್. ಓಕೆ ನೋಡಿ, ಇವಾಗ ಮತ್ತೇನೊಂದು ತೊಗೊಳ್ತಾನೆ, ಮತ್ತೆ ಅಪ್ಲೈ ಮಾಡ್ತೀನಿ, ಚೇಂಜ್ ಆಗುತ್ತೆ ಅವಾಗ ಅಲ್ವಾ. ಓಕೆ, ದಿಸ್ ಈಸ್ ದ ಡಿಫಾಲ್ಟ್ ಟ್ರೇಯಲ್ಲಿ ಏನೇನಿರುತ್ತೆ ಅಂತ ನಿಮಗೆ ಹೇಳ್ಕೊಟ್ಟೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ನಮ್ಮ ಡಿಫಾಲ್ಟ್ ಟ್ರೇನೇ ಇದೆ. ನನಗೊಂದು ಹೆಸರು ಚೇಂಜ್ ಮಾಡ್ಬೇಕಲ್ವ, ಅದಕ್ಕೆ ನಾನು ಇವು ನೋಡಿ ಇಲ್ಲಿ ಕಾಣ್ತಿದ್ದೆ ನಿಮಗೆ ಸೀನ್ ಕ್ರಿಯೇಷನ್ ಮಾಡೋದು ನೋಡಿ. ಒಂದು ಸೀನ್ ಕ್ರಿಯೇಟ್ ಮಾಡ್ತೀನಿ, ಪ್ಲಸ್ ಆ್ಯಡ್ ಒಂದು ಸೀನ್ 1 ಅಂತ ಆಯಿತು. ಅಂದರೆ ಒಂದು ಆ್ಯನಿಮೇಷನ್ ಥರ ಬರುತ್ತೆ, ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ವಿಡಿಯೋ ಥರ. ಸ್ಮಾಲ್ ಕ್ಲಿಪ್ 1.3 ಸೆಕೆಂಡ್ 0.4 ಸೆಕೆಂಡ್ ಅಷ್ಟೇ ಬರುತ್ತೆ. ಅದನ್ನು ಹೇಳ್ಕೊಡ್ತೀನಿ ಯಾವ ಥರ ಆ್ಯನಿಮೇಷನ್ ಮಾಡಬೇಕಂತ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಸೊ ಗೋ ಟು ದಿ ಈಸ್ ಶೋಯಿಂಗ್ ದಟ್ ಯಾವ ಥರ ಮಾಡಿದ್ರಂತ. ವಿಂಡೋ ಅಲ್ಲಿ ಗೋ ಟು ದಿ ವಿಂಡೋ, ಸೆಲೆಕ್ಟ್ ದಿ ಡಿಫಾಲ್ಟ್ ಟ್ರೇ. ನಾನು ಡಿಫಾಲ್ಟ್ ಟ್ರೇ ಬೇಡದ್ರೆ ಡಿಫಾಲ್ಟ್ ಟ್ರೇ ಟು ಮಾರ್ಕಿಂದ ನಾನು ಏನು ಎಕ್ಸಿಟ್ ಆಗ್ಬೋದು. ಡಿಫಾಲ್ಟ್ ಟ್ರೇ ಹೈಡ್ ಮಾಡಿದೆ, ನನಗೆ ಬೇಡ ಅದು. ಹೈಡ್ ಆಯಿತು, ಸ್ಕ್ರೀನ್ ದೊಡ್ಡದಾಯಿತು. ನನಗೆ ಬೇಕಪ್ಪ, ಇವಾಗ ನನ್ನ ಮನೆ ಮುಗಿದಿದೆ. ಓಕೆ, ಶೋ ಆಯಿತು. ಓಕೆ, ನೆಕ್ಸ್ಟು ಮ್ಯಾನೇಜ್ ಟ್ರೇ, ನ್ಯೂ ಟ್ರೇ, ಇನ್ನೊಂದು ಟ್ರೇನು ನೀವು ಅದು ಹೆಸರು ನಾನು ಇವಾಗ ರೀನೇಮ್ ಮಾಡ್ತೀನಿ. ಡಿಫಾಲ್ಟ್ ಟ್ರೇ ಇದ್ದಿದ್ದು ಏನು ಮಾಡ್ತೀನಿ, ಸ್ಕೆಚ್ ಆಫ್ ಕ್ಲಾಸ್ ಟ್ರೇ ಎಕ್ಸಾಂಪಲ್ ಯಾವುದೋ ಒಂದು ಹಾಕ್ತೀನಿ ನಾನು ನೋಡಿ. ಸ್ಕೆಚ್ ಆಫ್ ಸ್ಪೆಲ್ಲಿಂಗ್ ಇದೆ ಅಂತ ಮತ್ತೆ ಅದನ್ನೇ ಹಿಡ್ಕೊಂಬಿಡಿ. ಓಕೆನಾ, ಸ್ಕೆಚ್ ಆಫ್ ಕ್ಲಾಸಸ್ ಟ್ರೇ ನೋಡಿ. ಇವಾಗ ಅಲ್ಲಿ ಏನಾಗುತ್ತೆ, ಡಿಫಾಲ್ಟ್ ಟ್ರೇ ಪ್ಲೇಸದಲ್ಲಿ ರೀನೇಮ್ ಆಗುತ್ತೆ, ಬಂತಲ್ವಲ್ಲಿ ಸ್ಕೆಚ್ ಆಫ್ ಕ್ಲಾಸಸ್ ಅಂತ. ದಟ್ ಈಸ್ ಓಕೆ. ದೆನ್
ನೋಡಿ ಮತ್ತೆ ಹೈಡ್ ರೀನೇಮ್ ಮತ್ತೆ ಬರ್ಬೋದು. ಎಂಟಿಟಿ ಇನ್ಫಾರ್ಮೇಷನ್ ಹೇಳ್ತೀನಿ. ಎಂಟಿಟಿ ಇನ್ಫಾರ್ಮೇಷನ್ ಅಂದರೆ ಏನು, ಮಟೀರಿಯಲ್ಸ್ ಏನಕ್ಕೆ ಯೂಸ್ ಮಾಡ್ತಾರೆ, ಯಾವ ಥರ ಮಟೀರಿಯಲ್ಸ್ ಯೂಸ್ ಮಾಡಬೇಕು. ಸೊ ದಟ್ ಈಸ್ ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಟ್. ಇನ್ನು 3D ವೇರ್ಹೌಸ್ ಅವ್ರು ಬರುತ್ತೆ, ಎಕ್ಸ್ಟೆನ್ಷನ್ ಮ್ಯಾನೇಜರ್ ಬರುತ್ತೆ. 3D ವೇರ್ಹೌಸಲ್ಲಿ ಅಂತಂದರೆ ನಾನು ಇವಾಗ ಕಾಂಪೊನೆಂಟ್ನ ತೊಗೊಳ್ಳೋದು ಹೊರಗಡೆಯಿಂದ. ಫಾರ್ ಎಕ್ಸಾಂಪಲ್ ಚೇರ್ ಇಲ್ಲ ನನಗೆ, ಚೇರ್ ಚೆನ್ನಾಗಿರೋ ಚೇರ್ ಬೇಕು ನನಗೆ. ಅವಾಗ ಏನು ಮಾಡ್ತೀನಿ, 3D ವೇರ್ಹೌಸಲ್ಲಿ ಹೋಗಿ ನನಗೆ ಚೇರ್ ಬೇಕು ಅಂತ ನಾನು ಟೈಪ್ ಮಾಡಿದ್ರೆ ಚೇರ್ನ 3D ಮಾಡಲ್ ನನಗೆ ಕೊಟ್ಬಿಡುತ್ತೆ. ಅದನ್ನು ನಾನು ಅಲ್ಲಿ ಹಾಕೊಂಡ್ಬಿಡ್ತೀನಿ. ಓಕೆ, ನಾನು ಹೇಳಿದೆ ಇವೆಲ್ಲ ವಿಂಡೋಸು ಇವೆಲ್ಲ. ಓಕೆನಾ, ಅದು ವೆಲ್ಕಮ್ ಟು ಸ್ಕೆಚಪ್. ದಟ್ ಈಸ್ ಆಲ್ ಹೆಲ್ಪ್. ಯಾವುದೇ ಒಂದು ಸಾಫ್ಟ್ವೇರ್ ಅಂದಮೇಲೆ ಹೆಲ್ಪ್ ಅಂತ ಇರುತ್ತೆ. ಅಂದರೆ ಏನಾದರೂ ಅದರ ಪ್ರಾಡಕ್ಟ್ ಏನೋ ಸಮಥಿಂಗ್ ರಾಂಗ್ ಆದರೆ ನಾವು ಮತ್ತೆ ಅದನ್ನು ರಿಕ್ವೆಸ್ಟ್ ಮಾಡಿಕೊಂಡು ದಟ್ ಈಸ್ ರಿಗಾರ್ಡಿಂಗ್ ಅದೇನು ನಾವು ಹೇಳಬೇಕಾಗಿಲ್ಲ, ನಿಮ್ಗೆ ಗೊತ್ತಿರುತ್ತೆ ಅಲ್ವಾ. ಚೆನ್ನಾಗಿದೆ, ಸ್ಪೀಡಾಗಿದೆ ಅನ್ಕೋತಾ ಇದ್ದೀನಿ, ಸ್ವಲ್ಪ ಕ್ಲಾಸು ಕ್ಷಮಿಸಿ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಡಿಫಾಲ್ಟ್ ರೇ ಆಯ್ತು ಅಂತ ಹೇಳಿದೆ. ಇವಾಗ ನೋಡಿ ಮತ್ತೆ ಏನು ಚೇಂಜ್ ಮಾಡ್ತಿದ್ದೀನಿ ಪೇಂಟ್ ಬಾಕ್ಸಿಂದನೇ. ಅದೇನು ಅಷ್ಟೊಂದು ಬೇಕಾಗಿಲ್ಲ. ಸ್ಕೆಚ್ ಆಫ್ ಕ್ಲಾಸ್ 3D ಟೆಕ್ಸ್ಟ್ ನಾನು ರಿಮೂವ್ ಮಾಡ್ಕೋಬೋದು ಮತ್ತು ಆ್ಯಡ್ನು ಮಾಡ್ಕೋಬೋದು. ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸ್ ನಾನು ಮುಗಿಸ್ತೀನಿ. ಎಲ್ಲರೂ ನಮ್ಮ ಕ್ಲಾಸ್ನ ಸಬ್ಸ್ಕ್ರೈಬ್ ಆಗಿ, ಚಾನಲ್ನ ಲೈಕ್ ಮಾಡಿ ಅಂತ, ಶೇರ್ ಮಾಡಿ ಅಂತಲೂ ಕೇಳ್ಕೊತಾ ಇದ್ದೀನಿ. ಇಷ್ಟ ಆದರೆ ಮಾಡಿ, ಓಕೆನಾ. ನಮ್ಮ ಎಫರ್ಟ್ಸ್ನು ನೀವು ಎಷ್ಟು ನಮಗೆ ಲೈಕ್ಸ್ ಕಮೆಂಟ್ಸ್ ಮಾಡ್ತಾರೆ ಅಷ್ಟು ಮೋಟಿವೇಶನ್ ಆಗುತ್ತೆ ನಮಗೂ ಕೂಡ. ಥ್ಯಾಂಕ್ ಯು.